ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ಇವರಿಬ್ರು ಕೂಡ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಡಬ್ಲ್ಯೂ ಲೈವ್ ಇವೆಂಟ್ ಗಳಲ್ಲಿ ಇವರಿಬ್ರು ಕೂಡ ಟ್ಯಾಗ್ ಟೀಮ್ ಆಗಿ ನಮ್ಮ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವ್ರನ್ನ ಫೇಸ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಈ ಒಂದು ವಿಚಾರನ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ರು. ಸಮ್ಮರ್ ಸ್ಲಾಮ್ ಮುಂದಿನ ವಾರ ಇದೆ, ಅದಕ್ಕಿಂತ ಮುಂಚೆ 3 ಬಾರಿ ನಾವು ಇನ್ನೂ ಕೂಡ ಟ್ಯಾಗ್ ಟೀಮ್ ಅಲ್ಲಿ ವರ್ಕ್ ಮಾಡಬೇಕು ಅಂತ. ಅಂಡ್ ಅದೇ ರೀತಿ ವರ್ಕ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರು ವಿನ್ ಆದ್ಮೇಲೆ ಅವರ ನಡುವೆನೆ ಟೆನ್ಷನ್ ಕ್ರಿಯೇಟ್ ಆಗಿ ಅವರೇ ಕಿತ್ತಾಡುವಂತಹ ಟೈಮ್ ಬರುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡ್ಯಾನ್ ಹೌಸಿನ್ ಅವರು ಟವಲ್ ಅಲ್ಲಿ ಎಂಟ್ರಿನ ಕೊಟ್ಟು ಇವರಿಬ್ರು ಮಧ್ಯೆ ಜಗಳನ ತಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ವಿಚಾರ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಟವಲ್ ಅಲ್ಲಿ ಲೈವ್ ಇವೆಂಟ್ ಗೆ ಎಂಟ್ರಿನ ಕೊಟ್ಟಿದ್ರು. ಅದೇ ರೀತಿ ನಮ್ಮ ಡ್ಯಾನ್ ಹೌಸಿನ್ ಅವರು ಕೂಡ ಟವಲ್ ಅಲ್ಲಿ ಎಂಟ್ರಿನ ಕೊಟ್ಟು ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಜಗಳನ ತಪ್ಪಿಸಿ ಇವರಿಬ್ಬರನ್ನು ಕೂಡ ಕೈ ಎತ್ತಿ ಮೇಲ್ಗಡೆ ಇಳಿದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಸದ್ಯಕ್ಕೆ ಈ ಒಂದು ಫೋಟೋ ಮಾತ್ರ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮಗೆ ಲೈವ್ ಇವೆಂಟ್ ಅಲ್ಲಿ ನಮ್ಮ ಬೇಲಿ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅವರು ಬಂದು ನಮ್ಮ ಲೈರಾ ವಾಲ್ಕಾಯರ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಸೊ ಬೇಲಿ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ರೀಸೆಂಟ್ ಆಗಿ ರೂಮರ್ಸ್ ಗಳು ಬರ್ತಾ ಇತ್ತು, ಪ್ರಾಬಬ್ಲಿ ಬೇಲಿ ಅವರು ಡಬ್ಲ್ಯೂ ನ ಲೀವ್ ಮಾಡಬಹುದು, ಇಷ್ಟೇ ಅವ್ರ ಕತೆ ಮುಗಿತು ಅಂತ. ಬಟ್ ಲೈವ್ ಇವೆಂಟ್ ಅಲ್ಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನೋಡೋಣ ನಮ್ಮ ಬೇಲಿ ಆಗಿ ಲೈರಾ ವಾಲ್ಕಾಯರ್ ಅವರ ಸ್ಟೋರಿ ಯಾವ ರೀತಿ ಮುಂದುವರಿಯುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡಿ ತುಂಬಾ ತಿಂಗಳುಗಳಾಯಿತು. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಒಂದು ಫೋಟೋನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಕ್ಯಾಪ್ಷನ್ ಅಲ್ಲಿ ಸಿನಿಮಾ ಅಂತ ಹಾಕಿದ್ದಾರೆ. ಅಂದ್ರೆ ಮೂವಿಯ ಶೂಟಿಂಗ್ ಅಲ್ಲಿ ತೆಗೆದಿರ್ತಕ್ಕಂತಹ ಫೋಟೋ ಇದು. ಗೊತ್ತಿಲ್ಲ ಯಾವ ಮೂವಿ ಶೂಟಿಂಗ್ ಅಂತ. ಒಟ್ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಖಡಕ್ ಆಗಿ ಕದರ್ ಆಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಈ ರೀತಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಂತ ಸ್ಟಾರ್ ಗುರು, ಬಟ್ ಡಬ್ಲ್ಯೂ ಅವರು ಯುಟಿಲೈಸೇ ಮಾಡ್ಕೋತಾ ಇಲ್ಲ. ಟೆಂಪ್ರವರಿ ಪಾರ್ಟ್ ಟೈಮ್ ಚಾಂಪಿಯನ್ ಆಗಿ ಡಬ್ಲ್ಯೂ ಅವರು ಮಾಡ್ತಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ. ಅಂದ್ರೆ ನಿಜವಾಗ್ಲೂ ನನಗೆ ನಾಚಿಕೆ ಆಗುತ್ತೆ. ಇಂಥ ಒಬ್ಬ ಎಸ್ಟಾಬ್ಲಿಷ್ಡ್ ಸ್ಟಾರ್ ನ ಡಬ್ಲ್ಯೂ ಅವರು ಈ ರೀತಿ ವೇಸ್ಟ್ ಮಾಡ್ತಾ ಇದಾರಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಯಾಕ್ ಲ್ಯಾಶ್ ಅಲ್ಲಿ ಡಬ್ಲ್ಯೂ ಅವರು ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ಬಗ್ಗೆ ಡಬ್ಲ್ಯೂ ಅವರು ಒಂದು ಬಾರಿನೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಅದೇ ರೀತಿ ಒಂದು ಬಾರಿನೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಅಪ್ಡೇಟ್ ಗಳು ಬರ್ತಾ ಇತ್ತು, ಡಿಸೆಂಬರ್ ತಿಂಗಳಲ್ಲಿ ಪ್ರಾಬಬ್ಲಿ ಈ ಒಂದು ಟೂರ್ನಮೆಂಟ್ ನ ಪ್ರಾರಂಭ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಖುದ್ದಾಗಿ ನಮ್ಮ ಜಾನ್ ಸಿನಾ ಅವರೇ ಆ ಒಂದು ಟೂರ್ನಮೆಂಟ್ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಐ ಗಾಟ್ ಅ ವಿತೌಟ್ ದ ಅಪ್ಡೇಟ್, ವಾಟ್ ಐ ಕ್ಯಾನ್ ಟೆಲ್ ಯು ಈಸ್ ವಿ ಆರ್ ವರ್ಕಿಂಗ್ ಫಾರ್ವರ್ಡ್ ಅಂಡ್ ಐ ಕಾಂಟ್ ಟೆಲ್ ಯು ಹೌ ಎಕ್ಸೈಟೆಡ್ ಐ ಆಮ್ ಅಬೌಟ್ ಇಟ್. ದ event, what it stand for. I want to do something great for WWE fans toward the end of the calendar year. Man, I wish I could give you spoilers, but I got to be loyal to my company. What I can tell you is we are working on it and I am gonna give you on my absolute best ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಪ್ಪ, ಇಂಗ್ಲಿಷ್ ಓದೋಷ್ಟರಲ್ಲಿ ಪ್ರಾಣ ಬಂದ್ಬಿಡ್ತು ಹೊರಗಡೆ. ಏನೇ ಆಗಲಿ, ನಮ್ಮ ಜಾನ್ ಸಿನಾ ಅವರು ಸಿಂಪಲ್ ಆಗಿ ಏನು ಹೇಳಿದ್ದಾರೆ ಅಂದರೆ, ನಿಜವಾಗ್ಲೂ ಈಗ ನಾವು ಅಪ್ಡೇಟ್ನ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಇನ್ನೂ ಕೂಡ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಾನಂತೂ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಕೆಲವೊಂದಷ್ಟು ಸ್ಪಾಯ್ಲರ್ಸ್ಗಳನ್ನ ನಿಮಗೆ ಕೊಡಬೇಕು ಅಂತ ನನಗೂ ಕೂಡ ಆಸೆ ಇದೆ. ಬಟ್ ನಾನು ನನ್ನ ಕಂಪ್ನಿಗೆ ಲಾಯಲ್ ಆಗಿದ್ದೀನಿ, ಅದಕ್ಕೋಸ್ಕರ ನಾನು ಆ ಒಂದು ಸ್ಪಾಯ್ಲರ್ನ ಕೊಡೋದಕ್ಕೆ ಆಗೋದಿಲ್ಲ. ಏನೇ ಆಗಲಿ, ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ನಿಮಗೆ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಅನೌನ್ಸ್ಮೆಂಟ್ನ ತಗೊಂಡು ಬಂದು ಕೊಡ್ತೀನಿ. ನಾನಂತೂ ನನ್ನ ಬೆಸ್ಟ್ ಕೊಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡೋಣ, ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ಅಂತ ನಮ್ಮ ಜಾನ್ ಸಿನಾ ಅವರೇ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಅಂತದ್ದೇನ್ ದೊಡ್ಡದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಅವರು ಅಂತ. ನಮ್ಮ ಜಾನ್ ಸಿನಾ ಅವರು ಸ್ಪಾಯ್ಲರ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಸ್ಟೇಟ್ಮೆಂಟ್ ನ ಕೊಟ್ರಲ್ಲ, ಆಗ್ಲೇ ಗೊತ್ತಾಯ್ತು ಇನ್ನೂ ಕೂಡ ಪ್ಲಾನ್ಸ್ ಗಳು ತಯಾರಿನೇ ಆಗಿಲ್ಲ. ಅದಕ್ಕೋಸ್ಕರ ನಮ್ಮ ಜಾನ್ ಸಿನಾ ಅವರು ಏನು ಸ್ಪಾಯ್ಲರ್ ನ ಕೊಟ್ಟಿಲ್ಲ ಅಂತ. ಹೋಪ್ಫುಲಿ ಆದಷ್ಟು ಬೇಗ ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ಗೆ ಎಲ್ಲವೂ ಕೂಡ ಡಬ್ಲ್ಯೂ ಕಡೆಯಿಂದ ರೆಡಿ ಆಗ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ. ಪ್ರಾಬಬ್ಲಿ ಗೈಸ್ ನಮಗೆ ಸಿಎಂ ಪಂಕ್ ಅವರ ಮಾಸ್ಕ್ ಲುಕ್ ವಾಪಸ್ ನೋಡೋದಕ್ಕೆ ಸಿಗಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಹಿಂದೆನೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಮಾಸ್ಕ್ ಲುಕ್ ಅಲ್ಲಿ ಬಂದಿದ್ರು. ಅಂದ್ರೆ ಅವರು ಡಬ್ಲ್ಯೂ ಕಂಪನಿನ ಲೀವ್ ಮಾಡೋದಕ್ಕಿಂತ ಮುಂಚೆ ಹೇರ್ ವರ್ಸಸ್ ಮಾಸ್ಕ್ ಫ್ಯೂಡ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಹೇರ್ ನ ಕಳ್ಕೊಂಡಿದ್ರು. ಅದಕ್ಕೋಸ್ಕರ ಅವರು ಮಾಸ್ಕ್ ನ ಹಾಕೊಂಡು ಬಂದಿದ್ರು. ಅಂಡ್ ಈಗ ಆ ಒಂದು ಲುಕ್ ಪ್ರಾಬಬ್ಲಿ ವಾಪಸ್ ತಗೊಂಡು ಬರಬಹುದು ಅಂತ ನಮ್ಮ ಸಿಎಂ ಪಂಕ್ ಅವರೇ ಒಂದು ಕಮೆಂಟ್ ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಟ್ರಿಪಲ್ ಎ ಶೋ ಅವರು ಚಿಕಾಗೋದ
ಆಲ್ ಸ್ಟೇಟ್ ಎರಾನಾದಲ್ಲಿ ಒಂದು ಇವೆಂಟ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಲ್ಲಿಗೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ, ನಿಜವಾಗ್ಲೂ ಆ ಒಂದು ಶೋಗೆ ಪ್ರಾಬಬ್ಲಿ ನಾನು ನನ್ನ ಮಾಸ್ಕ್ ಗೆಟಪ್ ನ ಹಾಕೊಂಡು ಬರ್ಬೋದು, ಅದು ಪರ್ಫೆಕ್ಟ್ ಜಾಗ ಅಂತ ಅನ್ಕೋತೀನಿ. ರೀಸೆಂಟ್ ಆಗಿ ಹಿಂದೆನೂ ಕೂಡ ನಾನು ಮಾಸ್ಕ್ ನ ವೇರ್ ಮಾಡಿದ್ದೆ. ಅಂಡ್ ಚಿಕಾಗೋದಲ್ಲಿ AAA ಶೋ ಆಗ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ನಾನು ಬರಬಹುದು ಮಾಸ್ಕ್ ನ ಹಾಕೊಂಡು ಅಂತ ನಮ್ಮ ಸಿಎಂ ಪಂಕ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಐ ಥಿಂಕ್ ಹಂಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಬಟ್ WWE ಅವರು ಆಫ್ ಏರ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಮಾಸ್ಕ್ ಹಾಕೊಂಡು ಬರೋ ರೀತಿ ಮಾಡಬಹುದು. ಯಾಕಂದ್ರೆ ಚಿಕಾಗೋ ನಮ್ಮ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್, ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆಫ್ ಕೋರ್ಸ್ ಅಲ್ಲೇ ನಮ್ಮ ಸಿಎಂ ಪಂಕ್ ಅವರು ರಿಟರ್ನ್ ಆಗಿದ್ದು ಅಂಡ್ ಅಲ್ಲೇ ನಮ್ಮ ಸಿಎಂ ಪಂಕ್ ಅವರು ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ನ ಗೆದ್ದಿದ್ದು. ಅಂಡ್ ಈಗ AAA ಶೋ ಕೂಡ ಚಿಕಾಗೋದಲ್ಲಿ ಆಗ್ತಾ ಇದೆ ಅಂದ್ರೆ ಅಲ್ಲೇ ಪ್ರಾಬಬ್ಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಮಾಸ್ಕ್ ಗೆಟಪ್ ನ ವಾಪಸ್ ಹಾಕೊಂಡು ಬರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಲಾ ವೈಸ್ ಅವರ ಬಗ್ಗೆ. WWE ಬ್ಯಾಕ್ ಸ್ಟೇಜ್ ಇಂದ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಲೋಲಾ ವೈಸ್ ಅವರು ಆದಷ್ಟು ಬೇಗ ಮೈನ್ ರಾಸ್ಟರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಲೋಲಾ ವೈಸ್ ಅವರ NXT ಅಲ್ಲಿ ಮ್ಯಾಚ್ ಆಗ್ತಾ ಇದೆಯಲ್ಲ, ಅದೇ ಅವರ ಫೈನಲ್ NXT ಮ್ಯಾಚ್ ಅಂತೆ ಆಗಸ್ಟ್ 4ನೇ ತಾರೀಕು. ಅಂಡ್ ಅದಾದ್ಮೇಲೆ ಅವರು ಸ್ಮ್ಯಾಕ್ ಡೌನ್ ರಾಸ್ಟರ್ ನ ಭಾಗ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ನಮ್ಮ ಲೋಲಾ ವೈಸ್ ಅವರು ಸ್ಮ್ಯಾಕ್ ಡೌನ್ ಗೆ ಬಂದ್ರೆ ಅವರ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ ಆಲ್ಡಿಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಿಕ್ ಆಲ್ಡಿಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಗಂತರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ನಿಕ್ ಆಲ್ಡಿಸ್ ಅವರು ತನ್ನ ಜನರಲ್ ಮ್ಯಾನೇಜರ್ ಪದವಿಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಇದು ಎಲ್ಲಿವರೆಗೂ ಇರುತ್ತೆ, ಸಮ್ಮರ್ ಸ್ಲಾಮ್ ತನಕ ಮಾತ್ರನ ಅಥವಾ ಪರ್ಮನೆಂಟ್ ಆಗಿ ಜನರಲ್ ಮ್ಯಾನೇಜರ್ ಸ್ಥಾನನ ನಮ್ಮ ನಿಕ್ ಆಲ್ಡಿಸ್ ಅವರು ಕಳ್ಕೊಂಡಿದ್ದಾರಾ ಅಂತ ನೀವೇನಾದ್ರೂ ಕೇಳಿದ್ರೆ WWE ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿನ ಕೊಟ್ಟಿಲ್ಲ. ನಮ್ಮ ನಿಕ್ ಆಲ್ಡಿಸ್ ಅವರು ಏನಾದ್ರೂ ಇಲ್ಲ, ನನಗೆ ರೆಸ್ಲಿಂಗು ಸಿಕ್ಕಾಪಟ್ಟು ಇಷ್ಟ ಆಗ್ತಾ ಇದೆ, ನಾನು ಕಂಪ್ಲೀಟ್ ಆಗಿ ರೆಸ್ಲರ್ ಆಗಿ ಬಂದ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಪ್ರಾಬಬ್ಲಿ ಅವರು ಕನ್ಫರ್ಮ್ ಆಗಿ ಕಂಪ್ಲೀಟ್ ಆಗಿ ಜನರಲ್ ಮ್ಯಾನೇಜರ್ ಇಂದ ರಿಮೂವ್ ಆಗಬಹುದು. ಅಥವಾ WWE ಅವರು ಏನಾದರೂ ಇದನ್ನ ಒನ್ ಟೈಮ್ ಮ್ಯಾಚ್ ರೀತಿ ಬುಕ್ ಮಾಡಿ ಅದಾದ್ಮೇಲೆ ಆಗಾಗ ನಮ್ಮ ನಿಕ್ ಆಲ್ಡಿಸ್ ಅವರು ಒಂದೊಂದು ಮ್ಯಾಚ್ ಅಲ್ಲಿ ಕಾಣಿಸ್ಕೋತಾರೆ ಅಂದ್ರೆ ಮತ್ತೊಮ್ಮೆ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ತನ್ನ ಜನರಲ್ ಮ್ಯಾನೇಜರ್ ಅಧಿಕಾರನ ನಮ್ಮ ನಿಕ್ ಆಲ್ಡಿಸ್ ಅವರು ವಾಪಸ್ ತಗೋಬಹುದು. ಸದ್ಯಕ್ಕೆ WWE ಅವರು ಇದನ್ನ ಒನ್ ಟೈಮ್ ಮ್ಯಾಚ್ ಆಗಿ ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅದಾದ್ಮೇಲೆ ಆಗಾಗ ನಮ್ಮ ನಿಕ್ ಆಲ್ಡಿಸ್ ಅವರು ಒಂದೊಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು. ಬಟ್ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಅಪಾಯಿಂಟ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆಗಿ ನಿಕ್ ಆಲ್ಡಿಸ್ ಅವರು ಅದ್ಭುತವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಅಬ್ಸಲ್ಯೂಟ್ ಬ್ಯಾಂಗರ್ ಮಂಡೇ ನೈಟ್ ರೋ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರೋ ಗೋ ಹೋಮ್ ಎಡಿಷನ್ ಫಾರ್ ಸಮ್ಮರ್ ಸ್ಲಾಮ್ ಅಂತಾನೆ ಹೇಳ್ಬೇಕು. ಸೊ ಸಮ್ಮರ್ ಸ್ಲಾಮ್ ಗೆ ಎಷ್ಟು ಹೈಪ್ ನ ಮಾಡಬೇಕು ಅಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ ಉಳಿದಿರ್ತಕ್ಕಂಥದ್ದು ನಾಳೆಯ ಕಡೆಯ ಮಂಡೇ ನೈಟ್ ರೋ ಮಾತ್ರ. ಅಂಡ್ ಅದೇ ರೀತಿ ಹೈಪ್ ನ ಬಿಲ್ಡ್ ಮಾಡೋದಕ್ಕೆ ಅದ್ಭುತವಾದ ವಿಚಾರಗಳನ್ನ WWE ಅವರು ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ರೇ ಮಿಸ್ಟೀರಿಯೋ ಹಾಗೆ ಈತನ್ ಪೇಜ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಜಿಯೋವ್ಯಾನ್ ಇವಾನ್ಸ್ ಹಾಗೆ ರೂಸೇವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ದ ವಿಷನ್ ವರ್ಸಸ್ ಆಲ್ಫಾ ಅಕಾಡೆಮಿ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರ ಡ್ರಾಮಾ ಯಾವ ರೀತಿ ಇರುತ್ತೆ ಅಂತ. ಇಷ್ಟೇ ಅಲ್ಲ, WWE ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಸೋಲ್ ರೂಕಾ ಹಾಗೆ ರೊಕೈಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ಜೋ ಹೆನ್ರಿ ಅವರ ಕಾನ್ಸರ್ಟ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದನ್ನ ಹೋಸ್ಟ್ ಮಾಡೋದಕ್ಕೆ ನಮ್ಮ ಡ್ಯಾನ್ ಔಸಿನ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಡ್ಯಾನ್ ಔಸಿನ್ ಹಾಗೆ ಜೋ ಹೆನ್ರಿ ಇಬ್ರು ಕೂಡ ಸೇಮ್ ಟೈಮು ರಿಂಗ್ ಅಲ್ಲಿ ಇರ್ತಾರೆ. ಅಂಡ್ ಆಫ್ ಕೋರ್ಸ್ ಜಡ್ಜ್ಮೆಂಟ್ ಡೇ ಕೂಡ ಈ ಒಂದು ಕಾನ್ಸರ್ಟ್ ನ ಇಂಟರ್ಫೈರ್ ಮಾಡೋದು ಅಂತೂ 100% ಕನ್ಫರ್ಮ್. ಈ ಒಂದು ಸೆಗ್ಮೆಂಟ್ ಅಲ್ಲಿ ಫನ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಾಳೆ ಮಂಡೇ ನೈಟ್ ರೋನ ಎರಡು ಮುಖ್ಯವಾದ ಹೈಲೈಟ್ಸ್ ಏನಪ್ಪಾ ಅಂದ್ರೆ ನಮಗೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ವೆಯ್ಟ್ ಇನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಬರ್ತಾರೆ, ತಕ್ಕಡಿ ಮೇಲೆ ನಿಂತ್ಕೊಂಡು ತೂಕನ ಹಾಕಿಸ್ಕೋತಾರೆ. ಅಂಡ್ ಈ ಒಂದು ವೆಯ್ಟ್ ಇನ್ ನ ಹೋಸ್ಟ್ ಮಾಡ್ತಾ ಇರೋದು ನಮ್ಮ ಗೇಮ್ ಟ್ರಿಪಲ್ ಎಚ್. ರಸಲ್ ಮೀನಿಯಾಗಿಂತ ಮುಂಚೆ ಯಾವ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಸ್ಟೋರಿ ನಲ್ಲಿ ಇನ್ವಾಲ್ವ್ ಆಗಿದ್ರು, ಅದೇ ರೀತಿ ಈಗಲೂ ಕೂಡ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಾಳಿನ ವೆಯ್ಟ್ ಇನ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಇವರಿಬ್ರನ್ನ ಫೈಟ್ ಮಾಡೋದಕ್ಕೆ ಬಿಡಿ ಗುರು. ನಿಜವಾಗ್ಲೂ ಟ್ರಿಪಲ್ ಎಚ್ ನೀನು ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರ್ಕೊಂಡು ಬಂದು ಇವರಿಬ್ರನ್ನು ಕೂಡ ದೂರ ಮಾಡದೆ ಸರಿ ಇರೋದಿಲ್ಲ. ಇವರಿಬ್ರು ಫೈಟ್ ಮಾಡೋದು ನಾಳೆ ನಮಗೆ ನೋಡೋದಕ್ಕೆ ಸಿಗ್ಬೇಕು. ನಾಳೆ ಆ ರೀತಿ ಆದ್ರೆ ಮಾತ್ರ ಈ ಒಂದು ಸೆಗ್ಮೆಂಟ್ ಎಲ್ಲೋ ಹೋಗುತ್ತೆ. ಅಂಡ್ ಸಮ್ಮರ್ ಸ್ಲಾಮಿಗೆ ಹೈಪು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ ಗುರು, ಇವರಿಬ್ರು ಎಲ್ಲಿನೆಸೆಲ್ ಮ್ಯಾಚ್ ಅಲ್ಲಿ ಇದ್ದಾರೆ ಅಲ್ವಾ, ಒಂದು ಎಲ್ಲಿನೆಸೆಲ್ ಸ್ಟ್ರಕ್ಚರ್ ನ ತಗೊಂಡು ಬಂದು ಒಂದು ಸೆಗ್ಮೆಂಟ್ ನ ಪ್ಲಾನ್ ಮಾಡಬಹುದಾಗಿತ್ತು.
ಆಗಿತ್ತಲ್ವಾ, ಅದನ್ನೆಲ್ಲ ಡಬ್ಲ್ಯೂ ಅವರು ಮರ್ತ್ಕೊಂಡೇ ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ. ನಿಜವಾಗ್ಲೂ ಬೇಜಾರಾಗುತ್ತೆ. ಇದಾದ್ಮೇಲೆ ನಾಳೆ ಮಂಡೇ ನೈಟ್ ರಾನ ಪಾಸಿಬಲ್ ಮೈನ್ ಇವೆಂಟ್ ಅದೇನಪ್ಪ ಅಂದ್ರೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಫೇಸ್ ಆಫ್. ಇವರಿಬ್ಬರ ಫೇಸ್ ಆಫ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೋಡ್ಬೇಕು ಇವರಿಬ್ರು ಏನು ಮಾತಾಡ್ತಾರೋ ಅಥವಾ ಏನು ಹೊಡೆದಾಡ್ತಾರೋ ಅಂತ. ಸೊ ಸಮ್ಮರ್ ಸ್ಲಾಮಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ ಇವರಿಬ್ಬರ ಬಳಿ ಇರೋದು ನಾಳೆ ಮಂಡೇ ನೈಟ್ ರಾ ಮಾತ್ರ. ಅಂಡ್ ಇಲ್ಲಿ ನಮಗೆ ಬ್ಲಡ್ ಲೈನ್ ನ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಕಡೆ ಬ್ಲಡ್ ಲೈನ್ ಬಂದ್ರೆ ಆಫ್ ಕೋರ್ಸ್ ಆ ಕಡೆ ಸೈಡ್ ಇಂದ ನಮ್ಮ ಎಲೆ ನೈಟ್ ರಾಯ್ಸ್ ಗೆ ಸೋಲೋ ಸಿಕ್ಕವ ಅವರು ಸೆತ್ ರೋಲಿನ್ಸ್ ಅವರ ಕಡೆ ಬರ್ತಾರೆ. ಸೊ ಈ ಒಂದು ಸೆಗ್ಮೆಂಟ್ ನು ಕೂಡ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಮಂಡೇ ನೈಟ್ ರಾ ಮಾತ್ರ ಅಬ್ಸಲ್ಯೂಟ್ ಸಿನಿಮಾ ರೀತಿ ಅನ್ನಿಸ್ತಾ ಇದೆ, ಫೀಲ್ ಕೊಡ್ತಾ ಇದೆ, ಅದ್ಭುತವಾಗಿ ಇರುತ್ತೆ ಅಂತ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ನ ಕೊಟ್ಟು ಹೈಪ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.